ಆ ದಿನ ನಾನು ನನ್ನ ಪತ್ನಿಗಾಗಿ ಸರ್ಪ್ರೈಸ್ ನೀಡಲು ಹೊರಟಿದ್ದೆ. ನಾನು 8 ವರ್ಷಗಳ ನಂಬಿಕೆಯನ್ನು ಹೊತ್ತು ನಡೆದಿದ್ದೆ ಮತ್ತು ಆ ನಂಬಿಕೆಯ ಜೊತೆ ಒಂದು ಸಣ್ಣ ಟಿಫಿನ್, ಅವಳಿಗೆ ಇಷ್ಟವಾದ ಫಿಲ್ಟರ್ ಕಾಫಿ ಇರುವ ಫ್ಲಾಸ್ಕ್ ಮತ್ತು ಇಂದು ಅವಳು ನಗುತ್ತಾಳೆ ಎಂಬ ಒಂದು ಬಹಳ ಸಾಧಾರಣವಾದ ಭರವಸೆ. ನನ್ನ ಪತ್ನಿ ಒಂದು ದೊಡ್ಡ IT ಸೊಲ್ಯೂಷನ್ಸ್ ಕಂಪನಿಯ CEO ಆಗಿದ್ದಳು. ಅವಳ ದಿನವು ಮೀಟಿಂಗ್, ಬೋರ್ಡ್ ಕಾಲ್, ಇನ್ವೆಸ್ಟರ್ ಅಪ್ಡೇಟ್ಸ್ ಮತ್ತು ಮುಗಿಯದ ಕೇವಲ 10 ನಿಮಿಷಗಳಿಂದ ತುಂಬಿರುತ್ತಿತ್ತು. ಮನೆಯಲ್ಲಿ ಅದೆಷ್ಟೋ ರಾತ್ರಿಗಳು ಹೀಗೆ ಇರುತ್ತಿದ್ದವು. ನಾನು ಅಡುಗೆ ಮಾಡಿ ಒಬ್ಬನೇ ಊಟ ಮಾಡುತ್ತಿದ್ದೆ ಮತ್ತು ಅವಳಿಗಾಗಿ ಊಟ ಮುಚ್ಚಿಡುತ್ತಿದ್ದೆ. ಅವಳು ತಡವಾಗಿ ಬರುತ್ತಿದ್ದಳು, ಶೂ ಬಿಚ್ಚುತ್ತಿದ್ದಳು, 2 ಗುಟುಕು ನೀರು ಕುಡಿಯುತ್ತಿದ್ದಳು ಮತ್ತು ಕೇವಲ ಇಷ್ಟನ್ನೇ ಹೇಳುತ್ತಿದ್ದಳು: ಸುಸ್ತಾಗಿದ್ದೇನೆ, ನಾಳೆ ಮಾತನಾಡೋಣ. ನಾನು ಎಂದೂ ದೂರು ನೀಡಲಿಲ್ಲ, ಏಕೆಂದರೆ ನಾನು ನನ್ನ ಸಣ್ಣ ಕೆಲಸದಲ್ಲಿ ಖುಷಿಯಾಗಿದ್ದೆ. ನಾನು ಅವಳಂತೆ CEO ಆಗಿರಲಿಲ್ಲ, ಆದರೆ ಅಕೌಂಟ್ಸ್ ಮತ್ತು ಟ್ಯಾಕ್ಸ್ ಸಲಹೆಗಾರನಾಗಿದ್ದೆ. ನನಗೆ ಅನಿಸುತ್ತಿತ್ತು, ಮದುವೆಯಲ್ಲಿ ಸಪೋರ್ಟ್ ಅಂದರೆ ಇಷ್ಟೇ, ಇನ್ನೊಬ್ಬರ ಹಾರಾಟಕ್ಕಾಗಿ ದಾರಿಯನ್ನು ಸ್ವಚ್ಛವಾಗಿರಿಸುವುದು. ಅಂದು ಬೆಳಿಗ್ಗೆ ಅವಳು ಅವಸರದಲ್ಲಿ ಹೊರಟು ಹೋಗಿದ್ದಳು. ಕಾಫಿಯೂ ಕುಡಿಯಲಿಲ್ಲ, ತಿಂಡಿಯನ್ನೂ ಮಾಡಲಿಲ್ಲ. ಇಂದು ಮಧ್ಯಾಹ್ನ ಹೋಗಿ ಕೊಟ್ಟು ಬಂದರಾಯಿತು ಎಂದು ನಾನು ಯೋಚಿಸಿದೆ. ಗುರುಗ್ರಾಮ್ನಂತಹ ಹೊಳೆಯುವ ಕಾರ್ಪೊರೇಟ್ ಬೆಲ್ಟ್ನಲ್ಲಿ ಅವಳದೊಂದು ಗ್ಲಾಸ್ ಟವರ್ ಇತ್ತು. ಕೆಳಗೆ ರಿಸೆಪ್ಷನ್, 4 ಕಡೆ ಸ್ಟೀಲ್ ಮತ್ತು ಮಾರ್ಬಲ್ನ ತಣ್ಣನೆಯ ಆತ್ಮವಿಶ್ವಾಸ. ನಾನು ಒಳಗಡೆ ಹೋದಾಗ ಎಂಟ್ರೆನ್ಸ್ನಲ್ಲಿ ಒಂದು ಬೋರ್ಡ್ ಹಚ್ಚಲಾಗಿತ್ತು: ಅಧಿಕೃತ ಉದ್ಯೋಗಿಗಳಿಗೆ ಮಾತ್ರ ಪ್ರವೇಶ. ನಾನು ಸೆಕ್ಯೂರಿಟಿ ಡೆಸ್ಕ್ ಹತ್ತಿರ ನಗುತ್ತಾ ಹೇಳಿದೆ, ನಾನು CEO ಅವರ ಪತಿ, ಕೇವಲ ಇದನ್ನು ನೀಡಿ ಹೊರಟು ಹೋಗುವೆ ಎಂದೆ. ಗಾರ್ಡ್ ಮೊದಲು ನನ್ನ ಕಡೆ ನೋಡಿದನು, ಆಮೇಲೆ ನನ್ನ ಕೈಯಲ್ಲಿದ್ದ ಫ್ಲಾಸ್ಕ್ ಮತ್ತು ಟಿಫಿನ್ ನೋಡಿದನು ಮತ್ತು ಅವನು ನಕ್ಕನು. ಆದರೆ ಅದು ಹಾಸ್ಯವಾಗಿ ಬರುವಂಥ ನಗು ಅಲ್ಲ. ಯಾರೋ ನಿಮ್ಮನ್ನು ಯಾವುದೋ ತಪ್ಪು ತಿಳುವಳಿಕೆಯಿಂದ ಎಚ್ಚರಿಸಿ, ಗೆಳೆಯ ನೀನು ಯಾವ ಪ್ರಪಂಚದಲ್ಲಿದ್ಯಾ ಎಂದು ಕೇಳುವಂಥ ನಗು. ಅವನು ಹೇಳಿದನು, ಸರ್, CEO ಅವರ ಹಸ್ಬೆಂಡ್ ದಿನಾ ಇಲ್ಲಿ ಬರುತ್ತಾರೆ, ಈಗ ಹೊರಬರುತ್ತಾರೆ ನೋಡಿ, ಅಲ್ಲಿದ್ದಾರೆ ಎಂದನು. ನನ್ನ ತಲೆಯಲ್ಲಿ 1 ಸೆಕೆಂಡ್ ಮೌನ ಆವರಿಸಿತು. ನಾನು ನನ್ನನ್ನು ಸಂಭಾಳಿಸಿಕೊಂಡೆ ಮತ್ತು ತಿರುಗಿ ನೋಡಿದೆ. ಒಬ್ಬ ಮನುಷ್ಯ ಲಿಫ್ಟ್ ಲಾಬಿಯಿಂದ ಹೊರಗೆ ಬರುತ್ತಿದ್ದನು. ಸೂಟ್ ಬಹಳ ದುಬಾರಿಯಾಗಿತ್ತು, ನಡಿಗೆ ವೇಗವಾಗಿತ್ತು ಮತ್ತು ಮುಖದಲ್ಲಿ ಒಂದು ಆತ್ಮವಿಶ್ವಾಸವಿತ್ತು. ಉನ್ನತ ಅಧಿಕಾರಿಯೊಬ್ಬರು ಜೊತೆಗಿದ್ದಾಗ ಬರುವಂತಹ ಆತ್ಮವಿಶ್ವಾಸವಾಗಿತ್ತು. ರಿಸೆಪ್ಷನಿಸ್ಟ್ ಅವನನ್ನು ನೋಡಿ, ಗುಡ್ ಆಫ್ಟರ್ನೂನ್ ಸರ್ ಅಂದಳು. ಗಾರ್ಡ್ ಗೇಟ್ ತೆರೆಯುತ್ತಾ ನೇರವಾಗಿ ಸರ್ ಅಂದನು ಮತ್ತು ಆ ಮನುಷ್ಯ ಹೇಗೆ ತಲೆ ಆಡಿಸಿದನೆಂದರೆ ಇದೆಲ್ಲವೂ ಅವನ ರೂಟೀನ್ ಎನ್ನುವಂತೆ. ನನ್ನ ಕೈಯಲ್ಲಿ ಫ್ಲಾಸ್ಕ್ ಇತ್ತು, ಆದರೆ ಬೆರಳುಗಳು ತಣ್ಣಗಾದವು. ಗಾರ್ಡ್ ನನ್ನ ಕಡೆ ನೋಡಿ ಮತ್ತೆ ಹೇಳಿದನು, ಸರ್, ಇವರೇ ಮೇಡಮ್ ಅವರ ಹಸ್ಬೆಂಡ್. ಆ ಮನುಷ್ಯನ ದೃಷ್ಟಿ ನನ್ನ ಕಡೆ ಬಿತ್ತು ಮತ್ತು ವಿಚಿತ್ರವಾದ ವಿಷಯವೇನೆಂದರೆ ಅವನ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಆಶ್ಚರ್ಯವಿರಲಿಲ್ಲ. ಹೇಗೆಂದರೆ ನಾನು ಒಂದು ದಿನ ಇಲ್ಲಿಗೆ ಬರುತ್ತೇನೆ ಎಂದು ಅವನಿಗೆ ತಿಳಿದಿತ್ತು. ನಾನು ಅದೇ ಕ್ಷಣ ಅರ್ಥ ಮಾಡಿಕೊಂಡೆ, ಒಂದು ವೇಳೆ ನಾನು ಈಗ ಗದ್ದಲ ಮಾಡಿದರೆ ನನ್ನ ವಿರುದ್ಧವೇ ಕತೆ ಸಿದ್ಧವಾಗುತ್ತದೆ. ಕಾರ್ಪೊರೇಟ್ ಟವರ್ನಲ್ಲಿ ಕ್ಯಾಮರಾಗಳಿರುತ್ತವೆ, ಗಾರ್ಡ್ಗಳು ಇರುತ್ತಾರೆ ಮತ್ತು ಕತೆ ಬಹಳ ಬೇಗ ನಿರ್ಮಾಣವಾಗಿ ಬಿಡುತ್ತದೆ. ಅಂದರೆ ಒಬ್ಬ ಮನುಷ್ಯ ಕಿರುಚಾಡುತ್ತಿದ್ದಾನೆ ಎಂದು ಕತೆ ಕಟ್ಟಬಹುದು. ನಾನು ಉಕ್ಕಿ ಬರುತ್ತಿದ್ದ ಕೋಪವನ್ನು ನುಂಗಿಕೊಂಡೆ ಮತ್ತು ಒಂದು ಬಹಳ ಕಹಿಯಾದ ಸುಳ್ಳು ಹೇಳಿದೆ. ನಾನು ಹೇಳಿದೆ, ಓ, ನೀವು ಒಳ್ಳೆಯದು, ನಾನು ಫ್ಯಾಮಿಲಿ ಫ್ರೆಂಡ್ ಮೇಡಮ್ಗಾಗಿ ಇದನ್ನು ನೀಡಲು ಬಂದಿದ್ದೆ ಎಂದೆ. ಬಹಳ ನಾರ್ಮಲ್ ಆಗಿ ಆ ಮನುಷ್ಯ ಮುಂದೆ ಬಂದು ಫ್ಲಾಸ್ಕ್ ಹಿಡಿದುಕೊಂಡನು. ಹೇಗೆಂದರೆ ಅವನು ತನ್ನದೇ ಸಾಮಾನನ್ನು ಎತ್ತಿಕೊಳ್ಳುತ್ತಿರುವಂತೆ ಹಿಡಿದುಕೊಂಡನು. ಅವನು ಹಗುರವಾದ ಮಂದಹಾಸದೊಂದಿಗೆ ಹೇಳಿದನು, ಸರಿ, ನಾನು ನೀಡಿಬಿಡುತ್ತೇನೆ. ನಾನು ಟಿಫಿನ್ ಕೂಡ ನೀಡಿಬಿಟ್ಟೆ ಮತ್ತು ಹಿಂದೆ ತಿರುಗಿ ನೋಡದೆ ಹೊರಬಂದೆ. ಗಾಡಿಯಲ್ಲಿ ಕುಳಿತು ನಾನು ಫೋನ್ ನೋಡಿದೆ. ನನ್ನ ಪತ್ನಿಯ ಮೆಸೇಜ್ ಮಿಂಚುತ್ತಿತ್ತು, ಇಂದು ಲೇಟ್ ಆಗುತ್ತದೆ, ಬೋರ್ಡ್ ರಿವ್ಯೂ ಇದೆ, ವೇಟ್ ಮಾಡಬೇಡ, ಲವ್ ಯು. ಮೊದಲು ಲವ್ ಯು ಓದಿದಾಗ ಹೃದಯ ಹಗುರವಾಗುತ್ತಿತ್ತು. ಅಂದು ಲವ್ ಯು ಬರೀ ಒಂದು ಲೈನ್ ಎಂದು ಅನ್ನಿಸಿತು. ದಿನವೂ ಬರುತ್ತಿದ್ದ ಹಾಗೆ ರಾತ್ರಿ 9:40ಕ್ಕೆ ಅವಳು ಮನೆಗೆ ಬಂದಳು. ಶೂ ಬಿಚ್ಚಿದಳು, ಕೂದಲಿನ ಪಿನ್ ತೆಗೆದಳು ಮತ್ತು ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನು ಸೋಫಾ ಪಕ್ಕದಲ್ಲಿ ಇಟ್ಟಳು. ಅವಳು ಕೇಳಿದಳು, ಈ ದಿನ ಹೇಗಿತ್ತು? ನಾನು ಕೂಡ ನನ್ನ ಮುಖದಲ್ಲಿ ಅದೇ ಹಳೆಯ ಶಾಂತಿಯನ್ನು ಉಳಿಸಿಕೊಂಡಿದ್ದೆ. ಚೆನ್ನಾಗಿತ್ತು ಅಂದೆ. ಆಮೇಲೆ ನಾನು ಬಹಳ ಹಗುರವಾಗಿ ಹೇಳಿದೆ, ನಾನು ಇಂದು ನಿನ್ನ ಆಫೀಸ್ಗೆ ಬಂದಿದ್ದೆ. ಅವಳ ಕೈಯಲ್ಲಿದ್ದ ಬ್ಯಾಗ್ ಸ್ಟ್ರ್ಯಾಪ್ 1 ಸೆಕೆಂಡ್ ಸಡಿಲವಾಯಿತು, ಕೇವಲ 1 ಸೆಕೆಂಡ್. ಆಮೇಲೆ ಅವಳು ತಕ್ಷಣ ಸಂಭಾಳಿಸಿಕೊಂಡಳು. ಹೌದಾ, ನೀನು ತಿಳಿಸಲೇ ಇಲ್ಲವಲ್ಲ? ನಾನು ಹೇಳಿದೆ, ನಾನು ನಿನಗಾಗಿ ಕಾಫಿ ಮತ್ತು ಟಿಫಿನ್ ತಂದಿದ್ದೆ. ಸೆಕ್ಯೂರಿಟಿ ಹೇಳಿದನು, ನಿನ್ನ ಹಸ್ಬೆಂಡ್ ದಿನ ಬರುತ್ತಾರೆ ಎಂದ. ಅಂದ ಮೇಲೆ ನಾನು ಅವರಿಗೆ ನೀಡಿ ಬಂದೆ. ಅವಳ ಕಣ್ಣು ರೆಪ್ಪೆಗಳು ಒಂದು ಬಾರಿ ಎಕ್ಸ್ಟ್ರಾ ಬ್ಲಿಂಕ್ ಆದವು ಮತ್ತು ದನಿ ಪೂರ್ತಿ ಸ್ಮೂತ್ ಆಗಿತ್ತು. ಯಾರಿಗೆ ನೀಡಿ ಬಂದೆ? ನಾನು ಹೇಳಿದೆ, ಅಲ್ಲಿ ಒಬ್ಬ ಜೆಂಟಲ್ಮ್ಯಾನ್ ಇದ್ದರು, ಎಲ್ಲರೂ ಅವರನ್ನು ಸರ್ ಎನ್ನುತ್ತಿದ್ದರು. ತಾವು ನೀಡಿ ಬಿಡುವುದಾಗಿ ಅವರು ಹೇಳಿದರು. ಅವಳು ನಗುತ್ತಾ ಹೇಳಿದಳು, ಆದರೆ ಆ ನಗು ಕಣ್ಣಿನವರೆಗೆ ತಲುಪಲಿಲ್ಲ. ಓ, ಅವನು
ಆಫೀಸ್ ಪಾರ್ಟ್ನರ್ ಆಗಿರಬೇಕು. ಅದೆಷ್ಟೋ ಜನರು ಬರುತ್ತಾರೆ, ನೀನು ಯಾರೋ ಒಬ್ಬ ರ್ಯಾಂಡಮ್ ಮನುಷ್ಯನಿಗೆ ನೀಡಿಬಿಟ್ಟಿದ್ದೀಯಾ. ಅವಳು ಉಲ್ಟಾ ನನಗೆ ಕೆಟ್ಟದಾಗಿ ಅನಿಸುವಂತೆ ಮಾಡುವ ಪ್ರಯತ್ನ ಮಾಡಿದಳು. ನಾನು ಹೋಗಿದ್ದು ನನ್ನದೇ ತಪ್ಪು, ನಾನು ಸುಮ್ಮನೆ ಅವಳ ಮೇಲೆ ಸಂಶಯ ಪಡುತ್ತಿದ್ದೇನೆ ಎನ್ನುವಂತೆ ಹೇಳಿದಳು. ನಾನು ಅಂದು ರಾತ್ರಿ ವಾದ ಮಾಡಲಿಲ್ಲ. ಇದು ಕೂಡ ಒಂದು ಪಾಠವೇ. ಯಾವಾಗಲೂ ನಿಮಗೆ ಮೊದಲ ದೊಡ್ಡ ಆಘಾತವಾಗುತ್ತದೋ ಆಗ ತಕ್ಷಣವೇ ರಿಯಾಕ್ಷನ್ ನೀಡಬೇಡಿ. ರಿಯಾಕ್ಷನ್ನಿಂದ ನೀವು ಕಂಟ್ರೋಲ್ ಕಳೆದುಕೊಳ್ಳುತ್ತೀರಿ ಮತ್ತು ಕಂಟ್ರೋಲ್ ಕಳೆದುಕೊಂಡ ಕೂಡಲೇ ಎದುರಿಗಿರುವವರು ತಮ್ಮದೇ ನೆರೆಟಿವ್ ಸಿದ್ಧಪಡಿಸಿ ಬಿಡುತ್ತಾರೆ. ರಾತ್ರಿ ಅವಳು ಮಲಗಿದಳು ಮತ್ತು ನಾನು ಚಾವಣಿ ನೋಡುತ್ತಾ ಉಳಿದೆ. ಬೆಳಿಗ್ಗೆ ಅವಳು ಬೇಗ ಹೊರಟು ಹೋದಳು. ಇಂದು ಕೂಡ ಬ್ಯುಸಿಯಾಗಿದ್ದಾಳೆ ಮತ್ತು ಹೋಗುತ್ತಾ ನನ್ನ ಕೆನ್ನೆಗೆ ಒಂದು ಹಗುರವಾದ ಕಿಸ್ ನೀಡಿದಳು. ಹೇಗೆಂದರೆ ಡ್ಯೂಟಿ ಪೂರೈಸುತ್ತಿರುವಂತೆ. ನಾನು ಬಾಗಿಲು ಮುಚ್ಚಿ ಕಿಚನ್ಗೆ ಬಂದೆ. ಹೀಗೆ ಸುಮ್ಮನೆ ಡ್ರಾಯರ್ ತೆರೆದೆ. ಅಲ್ಲಿ ನನ್ನ ಬೆರಳುಗಳಿಗೆ ಏನೋ ಒಂದು ಚುಚ್ಚಿತು. ಒಂದು ಸಣ್ಣ ಆಕ್ಸೆಸ್ ಕಾರ್ಡ್, ಯಾವುದೋ ಹೌಸಿಂಗ್ ಸೊಸೈಟಿಯದ್ದು, ನಮ್ಮ ಮನೆಯದಲ್ಲ. ನಾನು ಅದನ್ನು ಅಂಗೈ ಮೇಲೆ ಇರಿಸಿಕೊಂಡು ನೋಡಿದೆ. ಅದರ ಮೇಲೆ ಒಂದು ಲೋಗೋ ಇತ್ತು ಮತ್ತು ಕೆಳಗೆ ಒಂದು ಫ್ಲ್ಯಾಟ್ ನಂಬರ್ನ ಮಸುಕಾದ ಮಾರ್ಕಿಂಗ್ ಇತ್ತು. ಅದೇ ಕ್ಷಣ ನನ್ನ ಒಳಗಡೆ ಒಂದು ದನಿ ಹೇಳಿತು, ಇದು ಬರೀ ಆಫೀಸ್ನ ಕನ್ಫ್ಯೂಷನ್ ಅಲ್ಲ, ಇದು ಇನ್ನೊಂದು ಜೀವನದ ಕೀಲಿಯಾಗಿದೆ. ಮತ್ತು ಅದರ ಜೊತೆಯೇ ಇನ್ನೊಂದು ಭಯವೂ ಹುಟ್ಟಿತು. ಒಂದು ವೇಳೆ ಇದು ಸತ್ಯವಾಗಿದ್ದರೆ ನನ್ನ 8 ವರ್ಷಗಳ ಮದುವೆ ಬರೀ ಒಂದು ಕವರ್ ಆಗಿತ್ತೆ. ನಾನು ಕಾರ್ಡ್ ಮರಳಿ ಡ್ರಾಯರ್ನಲ್ಲಿ ಇಟ್ಟೆ. ದೀರ್ಘವಾಗಿ ಉಸಿರು ತೆಗೆದುಕೊಂಡೆ ಮತ್ತು ನನಗೆ ನಾನೇ ಹೇಳಿಕೊಂಡೆ, ಈಗ ಸೋಲಬಾರದು, ಈಗ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಅಲ್ಲಿಂದಲೇ ನನ್ನ ಅಸಲಿ ಆಟ ಪ್ರಾರಂಭವಾಯಿತು. ನಾನು ಮುಂದಿನ 3 ದಿನ ನನ್ನನ್ನು ನಾನು ಬ್ಯುಸಿಯಾಗಿ ತೋರಿಸಿಕೊಂಡೆ. ಮನೆಯಲ್ಲಿ ನಾರ್ಮಲ್ ಆಗಿದೆ. ಅವಳ ಮಾತುಗಳಿಗೆ ಎನ್ನುತ್ತಿದ್ದೆ. ಏಕೆಂದರೆ ಎಲ್ಲಿಯವರೆಗೆ ನಿಮ್ಮ ಹತ್ತಿರ ಪ್ರೂಫ್ ಇರುವುದಿಲ್ಲವೋ ಅಲ್ಲಿಯವರೆಗೆ ನೀವು ಬರೀ ಒಬ್ಬ ಸಂಶಯ ಪಡುವ ಪತಿಯಷ್ಟೇ. ಮತ್ತು ಇಂದಿನ ಪ್ರಪಂಚದಲ್ಲಿ ಸಂಶಯ ಪಡುವ ಮನುಷ್ಯನನ್ನು ಅತಿ ಸುಲಭವಾಗಿ ವಿಲನ್ ಮಾಡಿಬಿಡಲಾಗುತ್ತದೆ. ಈ ಮಾತು ಕೇವಲ ಸಂಬಂಧಗಳದ್ದಲ್ಲ, ಇದು ಲೈಫ್ ಸ್ಕಿಲ್ ಆಗಿದೆ. ಯಾವಾಗಲಾದರೂ ಯಾವುದಾದರೂ ದೊಡ್ಡ ಆಪಾದನೆ ಅಥವಾ ದೊಡ್ಡ ಸತ್ಯ ಎದುರಿಗೆ ಬಂದರೆ ಮೊದಲು ನೀವು ಸ್ಟ್ರಾಂಗ್ ಆಗಿ ನಿಂತುಕೊಳ್ಳಿ. ಸತ್ಯಗಳನ್ನು ಸಂಗ್ರಹಿಸಿ. ಭಾವನೆಗಳಿಗೆ ಸ್ವಲ್ಪ ಹೊತ್ತು ಸೀಟ್ ಬೆಲ್ಟ್ ಧರಿಸಿಬಿಡಿ. ನಾನು ಎಲ್ಲಕ್ಕಿಂತ ಮೊದಲು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ನೋಡಿದೆ. ಅದರಲ್ಲಿ ವರ್ಷಗಳಿಂದ ಮನೆ ಖರ್ಚಿನ ಬಿಲ್ಗಳು ಹೋಗುತ್ತಿದ್ದವು. ನಾನು ಎಂದು ಡೀಟೇಲ್ಸ್ ಕಡೆ ಅತಿಯಾದ ಗಮನ ಹರಿಸಿರಲಿಲ್ಲ, ಏಕೆಂದರೆ ವಿಶ್ವಾಸವಿತ್ತು ಮತ್ತು ವಿಶ್ವಾಸ ಕೆಲವೊಮ್ಮೆ ಆಲಸ್ಯವಾಗಿ ಬದಲಾಗುತ್ತದೆ. ನನಗೆ ಕೆಲವು ಪೇಮೆಂಟ್ಗಳು ವಿಭಿನ್ನವಾಗಿ ಅನ್ನಿಸಿದವು. ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ಪೂರ್ತಿ ಬಾಡಿಗೆಯಂತೆ ಹೋಗುತ್ತಿತ್ತು. ಆಮೇಲೆ ಪಾರ್ಕಿಂಗ್ ಚಾರ್ಜಸ್, ಫ್ಯೂಯಲ್, ಗಾರ್ಡ್ ಪೇಮೆಂಟ್ಸ್, ವೀಕೆಂಡ್ ಡಿನ್ನರ್ಸ್. ಮತ್ತು ಇದೆಲ್ಲವೂ ಎಂತಹ ಏರಿಯಾಗಳಲ್ಲಿದ್ದವೆಂದರೆ ಅವಳ ಆಫೀಸ್ನಿಂದ ತುಂಬ ದೂರದಲ್ಲಿದ್ದವು. ನಾನು ನನ್ನೊಳಗಿನ ಗಿಲ್ಟನ್ನು ಅದುಮಿಟ್ಟೆ. ನಾನು ಮೊದಲು ಏಕೆ ನೋಡಲಿಲ್ಲ ಎಂದೆನಿಸಿತು. ಆಮೇಲೆ ನನಗೆ ನಾನೇ ಹೇಳಿಕೊಂಡೆ, ಗಿಲ್ಟ್ನಿಂದ ಬರೀ ಟೈಮ್ ವೇಸ್ಟ್ ಆಗುತ್ತದೆ, ಈಗ ಕ್ಲಾರಿಟಿ ಬೇಕು. ಆಮೇಲೆ ನಾನು ಆ ಸೊಸೈಟಿ ಲೋಗೋವನ್ನು ಆನ್ಲೈನ್ನಲ್ಲಿ ಸರ್ಚ್ ಮಾಡಲು ಹೋಗಲಿಲ್ಲ, ಏಕೆಂದರೆ ಎಷ್ಟೋ ಜನರು ಇದೇ ತಪ್ಪು ದಾರಿ ಹಿಡಿಯುತ್ತಾರೆ. ಆದರೆ ನಾನು ಸಿಂಪಲ್ ಆಗಿ ಕೆಲಸ ಮಾಡಿದೆ. ಆ ಕಾರ್ಡ್ ಮೇಲೆ ಯಾವ ಫ್ಲ್ಯಾಟ್ ನಂಬರ್ನಂತಹ ಮಾರ್ಕ್ ಇತ್ತೋ ಅದನ್ನು ನೋಟ್ ಮಾಡಿಕೊಂಡೆ. ಮತ್ತು ಒಂದು ದಿನ ಮಧ್ಯಾಹ್ನ ಅವಳು ಕ್ಲೈಂಟ್ ಮೀಟಿಂಗ್ಗಾಗಿ ಹೊರಟಿದ್ದಾಗ ನಾನು ಅದೇ ಕಡೆಗೆ ಹೊರಟೆ. ಆ ಹೌಸಿಂಗ್ ಸೊಸೈಟಿ ಒಂದು ಗೇಟೆಡ್ ಪ್ಯಾರಡೈಸ್ ಥರ ಇತ್ತು. ಗೇಟ್ನಲ್ಲಿ ಗಾರ್ಡ್, ವಿಸಿಟರ್ ರಿಜಿಸ್ಟರ್, ಪಾರ್ಕಿಂಗ್ ಸ್ಟಿಕ್ಕರ್ಸ್ ಮತ್ತು ಒಳಗಡೆ CCTV. ನಾನು ಕಾರನ್ನು ಹೊರಗೆ ಪಾರ್ಕ್ ಮಾಡಿದೆ ಮತ್ತು ಒಳಗಡೆ ನಡೆದುಕೊಂಡು ಹೋದೆ. ಗಾರ್ಡ್ ಎಲ್ಲಿಗೆ ಹೋಗಬೇಕು ಎಂದನು. ನಾನು ಕಾನ್ಫಿಡೆಂಟ್ ದನಿಯಲ್ಲಿ ಹೇಳಿದೆ, ವಿಸಿಟರ್ ಎಂದು ಫ್ಲ್ಯಾಟ್ ನಂಬರ್ ತಿಳಿಸಿದೆ. ಗಾರ್ಡ್ ರಿಜಿಸ್ಟರ್ ಮುಂದೆ ಮಾಡಿದನು. ನಾನು ನನ್ನ ಹೆಸರನ್ನು ಬರೆಯಲಿಲ್ಲ. ನಾನು ಡೆಲಿವರಿ ಫಾಲೋ ಅಪ್ ಎಂದು ಹೇಳಿ ಟೆಂಪರರಿ ಎಂಟ್ರಿ ಪಡೆದುಕೊಂಡೆ. ಇದು ಕೂಡ ಒಂದು ಎಜುಕೇಷನ್ ಪಾಯಿಂಟ್ ಆಗಿದೆ. ಕಾನೂನು ವಿಷಯಗಳಲ್ಲಿ ಎಂದೂ ಕೂಡ ನೀವು ಇಲ್ಲೀಗಲ್ ಹೆಜ್ಜೆ ಇಡಬೇಡಿ. ಆದರೆ ನೀವು ನಿಮ್ಮ ಸೇಫ್ಟಿಗಾಗಿ ಸ್ಮಾರ್ಟ್ ಆಗಿರಬಹುದು. ನಾನು ಯಾರ ಬಾಗಿಲನ್ನು ಒಡೆಯಲಿಲ್ಲ, ಯಾರನ್ನು ಬೆದರಿಸಲಿಲ್ಲ. ನಾನು ಕೇವಲ ಅಬ್ಸರ್ವ್ ಮಾಡುತ್ತಿದ್ದೆ. ನಾನು ಒಳಗಡೆ ಹೋದೆ, ಲಿಫ್ಟ್ ಏರಿದೆ. ಅದೇ ಫ್ಲೋರ್, ಅದೇ ಫ್ಲಾಟ್. ಮತ್ತು ಆನಂತರ ನನ್ನ ಹೃದಯ ಎಂತಹ ಒಂದು ಏಟು ತಿಂದಿತೆಂದರೆ ಅದು ದೈಹಿಕವಾಗಿ ಯಾರೋ ಹೊಡೆದಂತೆ ಇತ್ತು. ಬಾಗಿಲಿನ ಮೇಲೆ ನೇಮ್ ಪ್ಲೇಟ್ ಇರಲಿಲ್ಲ, ಅಂದರೆ ಯಾವುದೋ ಸೀಕ್ರೆಟ್ ಇರಿಸುವಂತಹ ಫ್ಲ್ಯಾಟ್ ಆಗಿತ್ತು. ಮತ್ತು ಆ ಫ್ಲ್ಯಾಟ್ ನನ್ನ ಕೈಯಲ್ಲಿದ್ದ ಅದೇ ಆಕ್ಸೆಸ್ ಕಾರ್ಡ್ನಿಂದ ತೆರೆದುಕೊಂಡಿತ್ತು. ಬಾಗಿಲು ತೆರೆಯಿತು ಮತ್ತು ಒಳಗಡೆ ಯಾವುದೇ ಹೋಟೆಲ್ನಂತಹ ಸೆಟಪ್ ಇರಲಿಲ್ಲ. ಇದು ಮನೆಯಾಗಿತ್ತು, ಪೂರ್ತಿ ಮನೆ. ಸೋಫಾ ಮೇಲೆ ಕುಷನ್ಗಳು ಹೇಗಿದ್ದವೆಂದರೆ ಯಾರೋ ಪ್ರತಿದಿನವೂ ಅವುಗಳನ್ನು ಸರಿಪಡಿಸುತ್ತಿದ್ದಾರೆ ಎನ್ನುವಂತೆ. ಕಿಚನ್ನಲ್ಲಿ 2 ಮಗ್ಗುಗಳು, ಒಂದು ಕಾಫಿ ಮಷೀನ್ ಮತ್ತು ಫ್ರಿಜ್ ಮೇಲೆ ಮ್ಯಾಗ್ನೆಟ್ಸ್. ಬೆಡ್ರೂಮ್ನಲ್ಲಿ ವಾರ್ಡ್ರೋಬ್ನ ಒಂದು ಭಾಗದಲ್ಲಿ ಅವಳ ಸೀರೆಗಳು ಮತ್ತು ಫಾರ್ಮಲ್ ಡ್ರೆಸ್ಗಳು ಮತ್ತು ಇನ್ನೊಂದು ಭಾಗದಲ್ಲಿ ಯಾವುದೋ ಮನುಷ್ಯನ ಶರ್ಟ್ಗಳು. ಬಾತ್ರೂಮ್ನಲ್ಲಿ 2 ಟೂತ್ ಬ್ರಷ್ಗಳು ಮತ್ತು ಸಿಂಕ್ ಪಕ್ಕದಲ್ಲಿ ಅದೇ ಫೇಸ್ ಕ್ರೀಮ್. ಅದರ ಬಗ್ಗೆ ಅವಳು ಮನೆಯಲ್ಲಿ ಹೇಳಿದ್ದಳು.
ಆ ಕ್ರೀಮ್ ಬಹಳ ದುಬಾರಿಯಾಗಿದೆ, ಈಗ ತೆಗೆದುಕೊಳ್ಳುವುದಿಲ್ಲ ಎಂದಿದ್ದಳು. ನನ್ನ ಉಸಿರು ಕೋಣೆಯಲ್ಲಿ ಸಿಲುಕಿಕೊಂಡಿದೆಯೇನೋ ಎನ್ನುವಂತೆ ನಾನು ಅಲ್ಲೇ ನಿಂತು ಬಿಟ್ಟೆ. ನಾನು ಡೈನಿಂಗ್ ಟೇಬಲ್ ಮೇಲೆ ಒಂದು ಫೋಲ್ಡರ್ ನೋಡಿದೆ. ಅದರ ಮೇಲೆ ಹ್ಯಾಂಡ್ ರೈಟಿಂಗ್ ಇತ್ತು, ನೆಕ್ಸ್ಟ್ ಸ್ಟೆಪ್ಸ್. ನಾನು ಅದನ್ನು ತೆರೆದೆ ಮತ್ತು ಈ ಬಾರಿ ನನಗೆ ಅಫೇರ್ ಅಲ್ಲ, ಒಂದು ವಂಚನೆ ಕಂಡಿತ್ತು. ಆ ಫೋಲ್ಡರ್ನ ಒಳಗೆ ಕೇವಲ ಕಾಗದಗಳಿರಲಿಲ್ಲ, ನನ್ನ ನಂಬಿಕೆಯ ಅರಮನೆಯನ್ನು ಪುಡಿ ಪುಡಿ ಮಾಡುವ ಸ್ಫೋಟಕಗಳಿದ್ದವು. ಅಲ್ಲಿ ಪ್ರವಾಸದ ಕರಪತ್ರಗಳು, ವಾರಾಂತ್ಯದ ಪ್ಲಾನ್ಗಳು ಮತ್ತು ಕೆಲವು ಆಸ್ತಿಗಳ ಪಟ್ಟಿಗಳಿದ್ದವು. ವಿಪರ್ಯಾಸವೆಂದರೆ ಈ ಯಾವುದೇ ವಿಷಯಗಳು ನನ್ನೊಂದಿಗೆ ಎಂದಿಗೂ ಚರ್ಚೆಯಾಗಿರಲೇ ಇಲ್ಲ. ಆದರೆ ಎಲ್ಲಕ್ಕಿಂತ ಕೆಳಗಿದ್ದ ಆ ಒಂದು ಪುಟ ನನ್ನ ಪಾದದಡಿಯ ನೆಲವನ್ನೇ ಕುಸಿಯುವಂತೆ ಮಾಡಿತು. ಕೈಗಳು ತಣ್ಣಗಾದವು. ಅದು ಒಂದು ಪ್ರಖ್ಯಾತ ಕಾನೂನು ಸಂಸ್ಥೆಯ ಫ್ಯಾಮಿಲಿ ಲಾ ಕನ್ಸಲ್ಟೇಷನ್ ಸಮ್ಮರಿ ಆಗಿತ್ತು. ಅದರ ಮೇಲೆ ಸ್ಪಷ್ಟವಾಗಿ ಬರೆಯಲಾಗಿತ್ತು, ಹೈ ಅಸೆಟ್ ಡಿವೋರ್ಸ್ ಸ್ಟ್ರಾಟಜಿ. ಅದರಲ್ಲಿ ಹೆಣೆಯಲಾಗಿದ್ದ ಸಂಚು ನನ್ನನ್ನು ದಿಗಿಲುಗೊಳಿಸಿತು. ನನ್ನ ವ್ಯಕ್ತಿತ್ವವನ್ನೇ ನನ್ನ ವಿರುದ್ಧ ಆಯುಧವಾಗಿ ಬಳಸಲಾಗಿತ್ತು. ನನ್ನ ಶಾಂತ ಸ್ವಭಾವದ ಹವ್ಯಾಸಗಳನ್ನು ಸೋಷಿಯಲ್ ಐಸೋಲೇಷನ್ ಎಂದು ಬಣ್ಣಿಸಲಾಗಿತ್ತು. ನನ್ನ ಸರಳ ವೃತ್ತಿ ಜೀವನವನ್ನು ಮಹತ್ವಾಕಾಂಕ್ಷೆಯ ಕೊರತೆ ಎಂದು ಹೆಸರಿಸಲಾಗಿತ್ತು. ನಾನು ಮನೆಯಲ್ಲಿ ಸಮಯ ಕಳೆಯುವುದನ್ನು ಇಮೋಷನಲ್ ಅನ್ಅವೈಲಬಿಲಿಟಿ ಎಂದು ತಿರುಚಲಾಗಿತ್ತು. ನಾನು ಯಾವುದನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆ ಎಂದು ನಂಬಿದ್ದೇನೋ ಅದನ್ನೇ ಅವಳು ಇಂದು ನ್ಯಾಯಾಲಯದ ಕೇಸ್ ಆಗಿ ರೂಪಿಸುತ್ತಿದ್ದಳು. ಎಲ್ಲಕ್ಕಿಂತ ಭಯಾನಕ ಸಂಗತಿಯೆಂದರೆ ಅದರ ಟೈಮ್ಲೈನ್. ಆ ಸಂಚು ನಿನ್ನೆ ಮೊನ್ನೆಯದಲ್ಲ, ಅದು ತಿಂಗಳುಗಳಿಂದ, ಬಹುಶಃ ವರ್ಷಗಳಿಂದ ವ್ಯವಸ್ಥಿತವಾಗಿ ಸಿದ್ಧವಾಗುತ್ತಿತ್ತು. ನಂಬಿಕೆ ಕಳೆದುಕೊಂಡ ಆ ಕ್ಷಣದಲ್ಲಿ ಭಾರವಾದ ಮನಸ್ಸಿನಿಂದ ನಾನು ಆ ಫೋಲ್ಡರ್ ಮುಚ್ಚಿದೆ, ಏಕೆಂದರೆ ಅಲ್ಲಿ ನಿಂತಿರುವುದು ಕೂಡ ನನಗೆ ಭಾರವಾದಂತೆ ಅನಿಸುತ್ತಿತ್ತು. ಅಷ್ಟರಲ್ಲೇ ಒಂದು ದನಿ ಬಂತು. ಲಾಕ್ ತೆರೆಯಿತು, ಬಾಗಿಲು ತೆರೆಯಿತು. ನಾನು ಪೂರ್ತಿ ಸ್ತಬ್ಧನಾದೆ. ಒಬ್ಬ ಮನುಷ್ಯ ಒಳಗಡೆ ಬಂದನು. ಅದೇ ಸೂಟ್, ಅದೇ ಕಾನ್ಫಿಡೆಂಟ್ ನಡಿಗೆ. ಅವರನ್ನು ನಾನು ಆಫೀಸ್ ಟವರ್ನಲ್ಲಿ ನೋಡಿದ್ದೆ. ಈ ಬಾರಿ ಅವನ ಕೈಯಲ್ಲಿ ಗ್ರೋಸರೀಸ್ ಇತ್ತು ಮತ್ತು ಡ್ರೈ ಕ್ಲೀನಿಂಗ್ನ ಕವರ್ ಕೂಡ ಇತ್ತು. ಅವನು ಫ್ಲ್ಯಾಟ್ನಲ್ಲಿ ಹೇಗೆ ನಡೆದನೆಂದರೆ ಇದು ಅವನ ಸ್ವಂತ ಮನೆ ಎನ್ನುವಂತೆ ನಡೆಯುತ್ತಿದ್ದನು. ನಾನು ತಕ್ಷಣ ಬೆಡ್ರೂಮ್ನ ಕಾರ್ನರ್ನಲ್ಲಿ ಅಡಗಿಕೊಂಡೆ. ಉಸಿರು ಬಿಗಿಹಿಡಿದು ನಿಂತೆ. ಇದು ಕೇವಲ ಹಾಲಿವುಡ್ ಸಿನಿಮಾದ ಯಾವುದೋ ಒಂದು ಕಾಲ್ಪನಿಕ ದೃಶ್ಯವಾಗಿರಲಿಲ್ಲ. ಇದು ನಮ್ಮ ಸಮಾಜದ ಕಟು ಸತ್ಯ, ಒಬ್ಬ ಭಾರತೀಯ ಪುರುಷನ ರಿಯಲ್ ಫಿಯರ್. ಒಂದು ವೇಳೆ ನಾನು ಸಿಕ್ಕಿ ಹಾಕಿಕೊಂಡಿದ್ದರೆ ಮುಂದಿನ ಸೀನ್ ಪೊಲೀಸ್ ಸ್ಟೇಷನ್ ಕೂಡ ಆಗಿರಬಹುದಿತ್ತು ಮತ್ತು ಕತೆ ಉಲ್ಟಾ ಕೂಡ ಆಗಬಹುದಿತ್ತು. ಅವನು ಕಿಚನ್ಗೆ ಹೋದನು, ಫ್ರಿಜ್ ತೆರೆದನು ಮತ್ತು ಕಾಲ್ ಮಾಡಿದನು. ಹೌದು ಬಾ, ಎಲ್ಲವೂ ರೆಡಿಯಾಗಿದೆ ಅಂದನು. ಕೆಲವು ನಿಮಿಷಗಳ ನಂತರ ಬಾಗಿಲು ಮತ್ತೆ ತೆರೆಯಿತು ಮತ್ತು ಅದು ನನ್ನ ಪತ್ನಿಯಾಗಿದ್ದಳು. ಅವಳು ಶೂ ಬಿಚ್ಚಿದಳು, ಹೇರ್ ಕ್ಲಿಪ್ ತೆಗೆದಳು ಮತ್ತು ನೇರವಾಗಿ ಆ ಮನುಷ್ಯನ ಹತ್ತಿರ ಹೋದಳು. ಯಾವುದೇ ಹಿಂಜರಿಕೆ ಇರಲಿಲ್ಲ, ಯಾವುದೇ ಅಂತರವಿರಲಿಲ್ಲ. ಇದು ದಿನನಿತ್ಯದ ರೂಟೀನ್ ಎಂಬಂತೆ ಒಂದು ಸಹಜತೆ ಇತ್ತು. ನನ್ನ ಕಿವಿಗಳು ಏನನ್ನು ಕೇಳಿಸಿಕೊಂಡವು. ಅದು ಬಹಳ ಸಾಧಾರಣ ವಿಷಯವಾಗಿತ್ತು, ಆದರೆ ಅಷ್ಟೇ ಅಪಾಯಕಾರಿಯಾಗಿತ್ತು. ಅವಳು ಹೇಳಿದಳು, ಇವತ್ತು ಟವರ್ ಹತ್ತಿರ ಯಾವುದೋ ವಿಚಿತ್ರ ಮನುಷ್ಯ ಬಂದಿದ್ದ ಎಂದು ಸೆಕ್ಯೂರಿಟಿ ಹೇಳಿದ. ಅದಕ್ಕೆ ಆ ವ್ಯಕ್ತಿ ಅಸಡ್ಡೆಯಿಂದಲೇ ಉತ್ತರಿಸಿದ, ನಾನು ಸಂಭಾಳಿಸಿಕೊಂಡೆ ಬಿಡು. ನನ್ನ ಪತ್ನಿ ಮೆಲ್ಲಗೆ ನಕ್ಕು ಹೇಳಿದ ಮಾತು ನನ್ನ ಎದೆಯೊಳಗೆ ಚಾಕುವಿನಂತೆ ಸುರಿಯಿತು. ಗುಡ್, ಗಾಬರಿ ಬೇಡ, ಟೈಮ್ ಲೈನ್ ಇನ್ನೂ ನಮ್ಮ ಕೈಯಲ್ಲೇ ಇದೆ. ನಾನು ಮರಳಿ ಮನೆಗೆ ಬಂದೆ. ಮನೆಗೆ ಬಂದು ನಾನು ಅಳಲಿಲ್ಲ, ಕಿರುಚಲಿಲ್ಲ. ನಾನು ಸುಮ್ಮನೆ ಕುಳಿತುಕೊಂಡೆ. ಆ ಕ್ಷಣದಲ್ಲಿ ನಾನು ಯಾವ ಸತ್ಯವನ್ನು ಪ್ರತಿಯೊಬ್ಬ ವಯಸ್ಕನು ಅರಿತುಕೊಳ್ಳಬೇಕೋ ಅದನ್ನೇ ಮಾಡಿದೆ. ಜೀವನದಲ್ಲಿ ಯಾವುದೇ ದೊಡ್ಡ ಭಾವನಾತ್ಮಕ ಆಘಾತ ಎದುರಾದಾಗ ಅಳುವುದು ಅಥವಾ ಕಿರುಚುವುದಕ್ಕಿಂತ ಮುಖ್ಯವಾಗಿ ನಿಮಗಾಗಿ ನೀವು ಒಂದು ಸಿಸ್ಟಮ್ ನಿರ್ಮಿಸಿಕೊಳ್ಳಬೇಕು. ನಾನು ಶಾಂತವಾಗಿ ಒಂದು ನೋಟ್ಬುಕ್ ತೆರೆದೆ. ಅದರಲ್ಲಿ ದಿನಾಂಕಗಳನ್ನು ಪಟ್ಟಿ ಮಾಡಿದೆ, ಪ್ರತಿಯೊಂದು ಪಾವತಿಗಳನ್ನು ದಾಖಲಿಸಿದೆ ಮತ್ತು ಅಸಹಜವೆನಿಸುವ ಎಲ್ಲ ಖರ್ಚು ವೆಚ್ಚಗಳನ್ನು ಬರೆದಿಟ್ಟೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪುಟದ ಮೇಲ್ಭಾಗದಲ್ಲಿ ದೊಡ್ಡದಾಗಿ ಹೀಗೆ ಬರೆದೆ, ರಿಯಾಕ್ಟ್ ಮಾಡಬಾರದು, ಕೇವಲ ಪ್ರೊಟೆಕ್ಟ್ ಮಾಡಿಕೊಳ್ಳಬೇಕು. ಮರುದಿನವೇ ನಾನು ಒಬ್ಬ ಹಿರಿಯ ಕೌಟುಂಬಿಕ ನ್ಯಾಯವಾದಿಯ ಭೇಟಿಗೆ ಸಮಯ ನಿಗದಿಪಡಿಸಿದೆ. ಅಲ್ಲಿ ಹೋಗಿ ನಾನು ಭಾವೋದ್ವೇಗದಿಂದ ಅಳುತ್ತಾ ಕೂರಲಿಲ್ಲ. ಬದಲಿಗೆ ಸ್ಪಷ್ಟವಾಗಿ ಹೇಳಿದೆ, ನನ್ನ ಮುಂದೆ ಈಗ ನನ್ನ ಪತ್ನಿಯಿಂದ ಬೇರ್ಪಡುವಿಕೆಯ ಮುನ್ಸೂಚನೆಗಳಿವೆ. ನಾನು ಕಾನೂನುಬದ್ಧವಾಗಿ ಸುರಕ್ಷಿತವಾಗಿರಲು ಬಯಸುತ್ತೇನೆ ಎಂದೆ. ಇದು ಜೀವನದ ದೊಡ್ಡ ಪಾಠ. ಕಾನೂನು ಸಲಹೆ ಪಡೆಯುವುದರಲ್ಲಿ ಯಾವುದೇ ಮುಜುಗರವಿಲ್ಲ. ನಿಜವಾದ ನಾಚಿಕೆಗೇಡಿನ ಸಂಗತಿ ಎಂದರೆ ಯಾವುದೇ ಸಿದ್ಧತೆ ಇಲ್ಲದೆ ಮಾನಸಿಕವಾಗಿ ಒಡೆದು ಹೋಗುವುದು. ಆ ಲಾಯರ್ ಬಹಳ ಸಮಾಧಾನದಿಂದ ನನಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿದರು. ಮೊದಲು ನಿಮ್ಮ ಹಣಕಾಸಿನ ವಿಚಾರಗಳನ್ನು ಭದ್ರಪಡಿಸಿಕೊಳ್ಳಿ. ಪ್ರತಿಯೊಂದಕ್ಕೂ ದಾಖಲೆ ಇಡಿ. ಬೀದಿರಂಪ ಮಾಡಿಕೊಳ್ಳಬೇಡಿ ಮತ್ತು ನಿಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಕೊಡಿ. ಅವರ ಮಾತುಗಳನ್ನು ಕೇಳಿದಾಗ ಮೊದಲ ಬಾರಿಗೆ ನನಗನ್ನಿಸಿತು, ಈ ಹೋರಾಟದಲ್ಲಿರುವುದು ನಾನೊಬ್ಬನೇ ಅಲ್ಲ. ಈ ಜಗತ್ತಿನಲ್ಲಿ ಇಂತಹ ಆಘಾತಗಳನ್ನು ಎಷ್ಟೋ ಜನರು ಎದುರಿಸುತ್ತಿದ್ದಾರೆ. ವ್ಯತ್ಯಾಸವಿಷ್ಟೇ,
ಕೆಲವರು ಈ ಹೊಡೆತಕ್ಕೆ ಸಿಕ್ಕಿ ನುಚ್ಚುನೂರಾಗುತ್ತಾರೆ. ಇನ್ನು ಕೆಲವರು ಇದರಿಂದ ಪಾಠ ಕಲಿತು ಗಟ್ಟಿಯಾಗಿ ಎದ್ದು ನಿಲ್ಲುತ್ತಾರೆ. ನಾನು ಒಂದು ನಿರ್ಧಾರಕ್ಕೆ ಬಂದೆ. ಶನಿವಾರ ಬೆಳಿಗ್ಗೆ ಉಪಹಾರದ ನಂತರ ಎಲ್ಲ ಸತ್ಯಗಳನ್ನು ಅವಳ ಎದುರಿಗಿಡಬೇಕು. ಕಿರುಚಾಡಿಯಲ್ಲ, ಕಣ್ಣೀರಿಟ್ಟೂ ಅಲ್ಲ, ಕೇವಲ ಸಾಕ್ಷ್ಯಗಳ ಸಮೇತ ಮಾತನಾಡಲು ಸಿದ್ಧನಾದೆ. ಅಂದು ರಾತ್ರಿ ಅವಳು ನನ್ನ ಪಕ್ಕದಲ್ಲೇ ಮಲಗಿದ್ದಾಗ ಅವಳ ಮುಖ ನೋಡುತ್ತಿದ್ದಂತೆ ನನ್ನೊಳಗೆ ಒಂದು ಪ್ರಶ್ನೆ ಕೊರೆಯುತ್ತಿತ್ತು. ಈಕೆ ಎಂದಾದರೂ ನಿಜವಾಗಿಯೂ ನನ್ನವಳಾಗಿದ್ದಳೆ, ಅಥವಾ ನಾನು ಕೇವಲ ಅವಳಿಗೊಂದು ಸುರಕ್ಷಿತ ವಿಳಾಸ ಮಾತ್ರವಾಗಿದ್ದೇನೆ? ಈ ಪ್ರಶ್ನೆ ನನ್ನನ್ನು ನಿದ್ರಿಸಲು ಬಿಡಲಿಲ್ಲ. ಏಕೆಂದರೆ ಶನಿವಾರ ಬಯಲಾಗುವ ಸತ್ಯ ಕೇವಲ ನಮ್ಮ ಮದುವೆಯನ್ನಲ್ಲ, ನನ್ನ ಅಸ್ತಿತ್ವವನ್ನೇ ಬದಲಿಸಲಿತ್ತು. ಶನಿವಾರ ಬೆಳಿಗ್ಗೆ ಮನೆ ವಿಚಿತ್ರವಾಗಿ ಶಾಂತವಾಗಿತ್ತು. ಇಂದು ಈ ಚಾವಣಿಯ ಅಡಿಯಲ್ಲಿ ದೊಡ್ಡದೊಂದು ಚಂಡಮಾರುತ ಏಳಲಿದೆ ಎಂದು ಬಹುಶಃ ಮನೆಯ ಗೋಡೆಗಳಿಗೂ ತಿಳಿದಿತ್ತೇನೋ. ಕಾಫಿ ಮಗ್ ಹಿಡಿದು ಅವಳು ಕಿಚನ್ನಲ್ಲಿ ಕುಳಿತಿದ್ದಳು. ಲ್ಯಾಪ್ಟಾಪ್ ಬ್ಯಾಗ್ ಪಕ್ಕದಲ್ಲೇ ಇತ್ತು ಮತ್ತು ಫೋನ್ನಲ್ಲಿ ಸ್ಕ್ರಾಲಿಂಗ್ ಮಾಡುತ್ತಿದ್ದಳು. ಮುಖದಲ್ಲಿ ಅದೇ CEO ಥರದ ಕಾಮ್ನೆಸ್. ಅದು ಪ್ರತಿ ಇಮೋಷನನ್ನು ಪ್ರೊಫೆಷನಲಿ ಅಡಗಿಸಿ ಬಿಡುತ್ತದೆ. ಮೆಲ್ಲನೆ ಯಾವುದೇ ಸದ್ದಿಲ್ಲದೆ ನಾನು ಡೈನಿಂಗ್ ಟೇಬಲ್ ಮೇಲೆ ಆ ಫೋಲ್ಡರ್ ಇರಿಸಿದೆ. ಅವಳು ಕುತೂಹಲದಿಂದ ಮೇಲೆ ನೋಡಿ ಇದೇನು ಎಂದು ಕೇಳಿದಳು. ನಾನು ಅಷ್ಟೇ ಶಾಂತವಾಗಿ ಉತ್ತರಿಸಿದೆ, ನಮ್ಮ ಮದುವೆ ರಿಪೋರ್ಟ್ ಕಾರ್ಡ್. ಅವಳು ಇದನ್ನು ತಮಾಷೆ ಎಂದು ಭಾವಿಸಿ ನೀನು ಮತ್ತು ನಿನ್ನ ಈ ಡ್ರಾಮಾ ಎಂದು ನಕ್ಕಳು. ಆದರೆ ನಾನು ಅವಳ ಮಾತನ್ನು ಅರ್ಧಕ್ಕೆ ತಡೆದು ಹೇಳಿದೆ, 214. ಆ ಕ್ಷಣ ಅವಳ ಮುಖದ ಬಣ್ಣ ಬದಲಾಗಲಿಲ್ಲ ನಿಜ, ಆದರೆ ಕಣ್ಣಿನಲ್ಲಿದ್ದ ಆ ಹಳೆಯ ಹೊಳಪು ಮಾಯವಾಗಿ ಆತಂಕ ಮೂಡಿತ್ತು. ನಾನು ಕೇವಲ ಊಹೆ ಮಾಡುತ್ತಿಲ್ಲ, ಬದಲಾಗಿ ಸತ್ಯವನ್ನು ಸಾಕ್ಷಿ ಸಮೇತ ಹಿಡಿದಿದ್ದೇನೆಂದು ಅವಳಿಗೆ ಅರ್ಥವಾಯಿತು. ಕೈಯಲ್ಲಿದ್ದ ಮಗ್ ಕೆಳಗಿಳಿಸಿ ದನಿಯನ್ನು ನಿಗ್ರಹಿಸುತ್ತಾ ಕೇಳಿದಳು, ನೀನು ಅಲ್ಲಿಗೆ ಹೋಗಿದ್ದೆಯಾ? ಹೌದು ಎಂದೆ. ನೀನು ಮಾಡಿದ್ದು ಕಾನೂನು ಬಾಹಿರ ಎಂದು ನಿನಗೆ ಗೊತ್ತಾ? ಅವಳು ಅಧಿಕಾರಯುತವಾಗಿ ಹೇಳಿದಳು. ನಾನು ಅಷ್ಟೇ ಮೃದುವಾಗಿ ಪ್ರತ್ಯುತ್ತರ ನೀಡಿದೆ. ಹಾಗಾದರೆ 8 ವರ್ಷಗಳ ಕಾಲ ನನ್ನ ನಿಷ್ಠೆಯನ್ನು ನಿನ್ನ ಅನುಕೂಲಕ್ಕೆ ತಕ್ಕಂತೆ ಸ್ಕ್ರಿಪ್ಟ್ ಮಾಡಿದ್ದು ಕಾನೂನುಬದ್ಧವೇ? ಕೆಲವು ಕ್ಷಣಗಳ ಮೌನ ಆವರಿಸಿತು. ನಂತರ ಅವಳು ಅಧಿಕಾರದಲ್ಲಿರುವವರು ಬಳಸುವ ಅಸ್ತ್ರವನ್ನೇ ಪ್ರಯೋಗಿಸಿದಳು. ನನ್ನ ಮೇಲೆ ಎಂತಹ ಒತ್ತಡವಿರುತ್ತದೆ ಎಂದು ನಿನಗೆ ಅರ್ಥವಾಗುವುದಿಲ್ಲ. ನೀನು ಎಂದಿಗೂ ನನ್ನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ. ನಾನು ನಿಧಾನವಾಗಿ ತಲೆ ಆಡಿಸಿದೆ. ಇರಬಹುದು, ಆದರೆ ನೆನಪಿರಲಿ, ಒತ್ತಡ ಎನ್ನುವುದು ದ್ರೋಹಕ್ಕೆ ಎಂದಿಗೂ ಸಮರ್ಥನೆಯಾಗಲಾರದು. ಈಗ ಅವಳು ನೇರ ವಿಷಯಕ್ಕೆ ಬಂದಳು. ಈಗ ನಿನಗೇನು ಬೇಕು? ಅವಳು ನಿಯಂತ್ರಣ ಕಳೆದುಕೊಂಡು ಸಂಧಾನಕ್ಕೆ ಮುಂದಾಗಿದ್ದು ನನಗೆ ಇಷ್ಟವಾಯಿತು. ನನಗೆ ಬೇಕಿರುವುದು ಇಷ್ಟೇ, ನೀನು ಸತ್ಯ ಒಪ್ಪಿಕೊಳ್ಳಬೇಕು. ಸುಳ್ಳಿನ ಕತೆ ಕಟ್ಟಿ ನನ್ನನ್ನು ಈ ಸಮಾಜದ ಮುಂದೆ ವಿಲನ್ ಮಾಡುವುದನ್ನು ನಿಲ್ಲಿಸಬೇಕು. ಅವಳು ಗಂಭೀರವಾಗಿ ಕೇಳಿದಳು, ಯಾವ ಸುಳ್ಳಿನ ಕಥೆಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ನಾನು ಆ ಫೋಲ್ಡರ್ ತೆರೆದೆ. ಯಾವ ಲಾ ಫರ್ಮ್ ಅಥವಾ ಕನ್ಸಲ್ಟೇಷನ್ ಹೆಸರನ್ನು ಎತ್ತದೆ ಅವಳದೇ ಭಾಷೆಯಲ್ಲಿ ಉತ್ತರಿಸಿದೆ. ನನ್ನ ಶಾಂತ ಸ್ವಭಾವವನ್ನು ನೀನು ಸಾಮಾಜಿಕ ಪ್ರತ್ಯೇಕತೆ ಎಂದು ಬಣ್ಣಿಸಿದೆ. ನನ್ನ ಸರಳತೆಯನ್ನು ನೀನು ಗುರಿಯಿಲ್ಲದ ಜೀವನ ಎಂದು ಕರೆದೆ. ನಿನ್ನ ಏಳಿಗೆಗೆ ನಾನು ನೀಡಿದ ಬೆಂಬಲವನ್ನು ಭಾವನಾತ್ಮಕ ನಿರ್ಲಕ್ಷ್ಯ ಎಂದು ತಪ್ಪಾಗಿ ಚಿತ್ರಿಸಿದೆ. ಈಗ ಅವಳ ಕಣ್ಣುರೆಪ್ಪೆಗಳು ವೇಗವಾಗಿ ಬಡಿಯಲಾರಂಭಿಸಿದವು. ಈ ಬಾರಿ ಅವಳಿಗೆ ಆ್ಯಕ್ಟಿಂಗ್ ಮಾಡಲು ಸಾಧ್ಯವಾಗಿರಲಿಲ್ಲ. ನಾನು ಮುಂದುವರಿಸಿದೆ, ನನಗೆ ಇನ್ನೊಂದು ಸತ್ಯವೂ ಗೊತ್ತು. ಆ ವ್ಯಕ್ತಿ ನಿನ್ನ ಆಫೀಸ್ನಲ್ಲಿ ನಿನ್ನ ಪತಿಯಂತೆ ಓಡಾಡುವುದು. ಅಲ್ಲಿನ ಸೆಕ್ಯೂರಿಟಿ ಮತ್ತು ರಿಸೆಪ್ಷನಿಸ್ಟ್ಗಳು ಅವನನ್ನು ಸರ್ ಎಂದು ಕರೆಯುವುದು. ಇದರರ್ಥ ನೀನು ಕೇವಲ ನನಗೆ ದ್ರೋಹ ಮಾಡಿಲ್ಲ, ಇಡೀ ವ್ಯವಸ್ಥೆಯೇ ಅವನನ್ನು ನಿನ್ನ ಸಂಗಾತಿ ಎಂದು ನಂಬುವಂತೆ ತರಬೇತಿ ನೀಡಿದೆಯಾ? ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳಿದಳು, ನೋಡು, ನೀನು ನಿನ್ನನ್ನು ಇನ್ನೋಸೆಂಟ್ ಎಂದು ತಿಳಿದುಕೊಳ್ಳಬೇಡ. ನಾನು ಹೇಗಿರಲು ಬಯಸಿದ್ದೇನೋ ನೀನು ನನ್ನನ್ನು ಎಂದು ಆ ದೃಷ್ಟಿಯಿಂದ ನೋಡಲೇ ಇಲ್ಲ. ಅವಳ ಈ ಮಾತು ಪ್ರಾಮಾಣಿಕವಾಗಿತ್ತು. ಕೆಲವೊಮ್ಮೆ ಇಂತಹ ಕಠೋರ ಪ್ರಾಮಾಣಿಕತೆ ಅತಿ ಹೆಚ್ಚು ನೋವು ನೀಡುತ್ತದೆ. ನಾನು ಅಷ್ಟೇ ಗಂಭೀರವಾಗಿ ಉತ್ತರಿಸಿದೆ, ಒಂದು ವೇಳೆ ನೀನು ಈ ಸಂಬಂಧದಲ್ಲಿ ಅತೃಪ್ತಳಾಗಿದ್ದರೆ ನಾವು ಅದರ ಬಗ್ಗೆ ಮಾತನಾಡಬಹುದಿತ್ತು, ಕೌನ್ಸಿಲಿಂಗ್ ಪಡೆಯಬಹುದಿತ್ತು. ಅಷ್ಟೇ ಏಕೆ, ಪರಸ್ಪರ ಗೌರವದೊಂದಿಗೆ ಬೇರೆಯಾಗಬಹುದಿತ್ತು. ಆದರೆ ನೀನು ಆರಿಸಿಕೊಂಡಿದ್ದು ಈ ಕಪಟದ ಹಿಡನ್ ಲೈಫ್. ಅವಳು ಮೊದಲ ಬಾರಿಗೆ ಮೆಲುದನಿಯಲ್ಲಿ ಒಪ್ಪಿಕೊಂಡಳು. ನಾನು ಈ ಮದುವೆಯಿಂದ ಸುಸ್ತಾಗಿದ್ದೆ ಮತ್ತು ನಾನು ಈ ಸುಳ್ಳುಗಳಿಂದ ಸುಸ್ತಾಗಿದ್ದೇನೆ ಎಂದು ನಾನು ತಕ್ಷಣವೇ ಪ್ರತ್ಯುತ್ತರ ನೀಡಿದೆ. ಆಮೇಲೆ ನಾನು ಅತ್ಯಂತ ಮುಖ್ಯವಾದ ಮಾತನ್ನು ಹೇಳಿದೆ, ನಾನು ನಿನ್ನನ್ನು ಕೆಟ್ಟವಳನ್ನಾಗಿ ಮಾಡುವುದಿಲ್ಲ, ನಿನ್ನ ಕಚೇರಿಯಲ್ಲಿ ನಿನ್ನ ಬಗ್ಗೆ ತಮಾಷೆ ಮಾಡುವುದಿಲ್ಲ, ಆದರೆ ನಿನ್ನ ತಪ್ಪುಗಳನ್ನು ಮುಚ್ಚಿಡಲು ನನ್ನನ್ನೇ ನಾನು ಬಲಿ ಕೊಟ್ಟುಕೊಳ್ಳುವುದೂ ಇಲ್ಲ. ನಾನು ಈಗಾಗಲೇ ವಕೀಲರ ಸಲಹೆ ಪಡೆದಿರುವುದನ್ನು, ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡಿರುವುದನ್ನು ಮತ್ತು ಜಂಟಿ ಬ್ಯಾಂಕ್ ಖಾತೆಗಳನ್ನು ಕಾನೂನುಬದ್ಧವಾಗಿ ಸುರಕ್ಷಿತಗೊಳಿಸಿರುವುದನ್ನು ಅವಳಿಗೆ ಸ್ಪಷ್ಟಪಡಿಸಿದೆ. ಈ ಸೆಟಲ್ಮೆಂಟ್ ನ್ಯಾಯಯುತವಾಗಿರಬೇಕು ಎಂಬುದು ನನ್ನ ಆಶಯವಾಗಿತ್ತು. ಅದರಲ್ಲಿ ಸೇಡಿನ ಕಿಚ್ಚಿರಬಾರದು, ಹಾಗೆಯೇ ಯಾರದ್ದೋ ಭಿಕ್ಷೆಯೂ ಇರಬಾರದು. ಸಂಬಂಧಗಳ ಅಂತ್ಯ ಅಥವಾ ವಿಚ್ಛೇದನದಲ್ಲಿ ಗೆಲುವು ಎಂದರೆ ಎದುರಾಳಿಯನ್ನು ನಾಶಪಡಿಸುವುದು ಎಂದಲ್ಲ,
ನಿಜವಾದ ಗೆಲುವು ಎಂದರೆ ತನ್ನ ಘನತೆ, ಭವಿಷ್ಯದ ಸ್ಥಿರತೆ ಮತ್ತು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು. ಮೊದಲ ಬಾರಿಗೆ ಅವಳ ಕಣ್ಣುಗಳಲ್ಲಿ ಭಯದ ಛಾಯೆ ಕಂಡಿತು. ನೀನು ನನ್ನನ್ನು ಸರ್ವನಾಶ ಮಾಡುತ್ತೀಯಾ ಎಂದು ಕೇಳಿದಳು. ನಾನು ಶಾಂತವಾಗಿ ಹೇಳಿದೆ, ನಾನು ನಿನ್ನನ್ನು ನಾಶ ಮಾಡುತ್ತಿಲ್ಲ. ನಾನು ಕೇವಲ ನಿನಗೆ ಕನ್ನಡಿ ತೋರಿಸುತ್ತಿದ್ದೇನೆ. ಕನ್ನಡಿ ನೋಡಿ ಭಯಪಡುವವರು ಯಾರೆಂದರೆ ತನ್ನ ಅಸಲಿ ಮುಖವನ್ನು ತಾನೇ ಎದುರಿಸಲು ಧೈರ್ಯವಿಲ್ಲದವರು ಮಾತ್ರ. ಅಂದು ನಾವಿಬ್ಬರು ಒಂದು ನಿರ್ಧಾರಕ್ಕೆ ಬಂದೆವು. ಅಲ್ಲಿ ಯಾವುದೇ ಕಿರುಚಾಟವಿರಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳಿರಲಿಲ್ಲ ಅಥವಾ ಸಂಬಂಧಿಕರ ಮಧ್ಯ ಪ್ರವೇಶವಿರಲಿಲ್ಲ. ಕೇವಲ ಕಾನೂನುಬದ್ಧವಾದ ಮತ್ತು ಶಾಂತಿಯುತವಾದ ಬೇರ್ಪಡಿಕೆ ಮಾತ್ರ ಇತ್ತು. ಮುಂದೆ ಬರಲಿರುವ ತಿಂಗಳುಗಳಲ್ಲಿ ಪ್ರೊಸೆಸ್ ನಡೆಯಿತು. ಕೆಲವು ದಿನಗಳು ಭಾರವಾಗಿದ್ದವು, ಕೆಲವು ದಿನಗಳು ಬಹಳ ಖಾಲಿಯಾಗಿ ಅನ್ನಿಸಿದ್ದವು. ಕೆಲವು ದಿನಗಳು ಹೇಗಿದ್ದವೆಂದರೆ ನಾನು ಕಲ್ಲಿನಂತಾಗಿದ್ದೇನೆ ಎಂದು ಅನ್ನಿಸುತ್ತಿತ್ತು. ಆದರೆ ಅದೇ ಪ್ರೊಸೆಸ್ನಲ್ಲಿ ನಾನು ನನ್ನನ್ನು ಮತ್ತೆ ನಿರ್ಮಿಸಿಕೊಂಡೆ. ನಾನು ಜಿಮ್ಗೆ ಹೋಗಿ ದೇಹ ದಂಡಿಸಲಿಲ್ಲ, ಬದಲಿಗೆ ಶಿಸ್ತನ್ನು ಪಾಲಿಸಲು ಶುರು ಮಾಡಿದೆ. ಸೇಡು ತೀರಿಸಿಕೊಳ್ಳುವ ಹಠಕ್ಕೆ ಬೀಳದೆ ಬದುಕಿನ ಹಾದಿಯ ಬಗ್ಗೆ ಸ್ಪಷ್ಟತೆಯನ್ನು ಕಂಡುಕೊಂಡೆ. ಆ ಕರಾಳ ರಾತ್ರಿಗಳಲ್ಲಿ ಅವಳು ನನಗೆ ಹೀಗೇಕೆ ಮಾಡಿದಳು ಎಂದು ಪ್ರಶ್ನಿಸಿ ಕುಗ್ಗುವ ಬದಲು ನನ್ನ ಬದುಕನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವುದು ಹೇಗೆ ಎಂದು ನನ್ನನ್ನೇ ಕೇಳಿಕೊಂಡೆ. ಕೋರ್ಟ್ ಮೆಟ್ಟಿಲ ಹೊರಗೆ ನಿಂತಿದ್ದ ಅವಳು ಅಂದು ಮೊದಲ ಬಾರಿಗೆ ಸೋತಿದ್ದಳು. ನಾನು ತಪ್ಪು ಮಾಡಿದೆ ಎಂದು ಅವಳು ಹೇಳಿದಾಗ ಆ ಕಟು ವ್ಯಕ್ತಿತ್ವದ ಹಿಂದೆ ಒಬ್ಬ ಸಾಮಾನ್ಯ ಮನುಷ್ಯ ಕಂಡಂತಾಯಿತು. ಹೌದು, ನೀನು ತಪ್ಪು ಮಾಡಿದೆ, ಆದರೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಂದೆ. ಅವಳು ಬೆರಗಾಗಿ, ಇಷ್ಟೊಂದು ಸುಲಭವಾಗಿ ಕ್ಷಮಿಸಿಬಿಟ್ಟೆಯಾ ಎಂದು ಕೇಳಿದಳು. ಆಗ ನಾನು ನೀಡಿದ ಉತ್ತರ ನನ್ನ ಆತ್ಮಕ್ಕೆ ನೀಡಿದ ಮುಕ್ತಿಯಂತಿತ್ತು. ಇದು ಸುಲಭವಲ್ಲ, ಇದು ನನ್ನ ಸ್ವತಂತ್ರ. ನಿನ್ನ ತಪ್ಪುಗಳ ಹೊರೆಯನ್ನು ನನ್ನ ಮನಸ್ಸಿನೊಳಗೆ ಹೊತ್ತು ನಡೆಯಲು ನನಗೆ ಇಷ್ಟವಿಲ್ಲ. ಕ್ಷಮಿಸುವುದು ಎಂದರೆ ಮರಳಿ ನಿನ್ನನ್ನು ಸ್ವೀಕರಿಸುವುದು ಎಂದಲ್ಲ, ಬದಲಿಗೆ ನನ್ನನ್ನು ನಾನು ಈ ಭಾರದಿಂದ ಹಗುರವಾಗಿಸಿಕೊಳ್ಳುವುದು ಎಂದರ್ಥ. ಅವಳು ಮೌನವಾಗಿ ತಲೆ ತಗ್ಗಿಸಿದಳು. ನಾನು ಹೊರಬಂದಾಗ ಅಂದು ಮೊದಲ ಬಾರಿಗೆ ನನಗೆ ಉಸಿರಾಡಲು ಸಾಧ್ಯವಾಗುತ್ತಿದೆ ಎನಿಸಿತು. ಗಾಳಿಯಲ್ಲಿ ಒಂದು ರೀತಿಯ ನವಿರಾದ ನಿರಾಳತೆ ಇತ್ತು. ವಿಶ್ವಾಸ ಎನ್ನುವುದು ಕಣ್ಣು ಮುಚ್ಚಿ ಮಾಡುವಂಥದ್ದಲ್ಲ, ಅದು ಪೂರ್ಣ ಎಚ್ಚರಿಕೆಯಿಂದ ಮಾಡಬೇಕಾದ ನಿರ್ಧಾರ. ಯಾರಾದರೂ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಸೋಲಿನ ಸ್ಕ್ರಿಪ್ಟ್ ಬರೆಯುತ್ತಿದ್ದರೆ ನೀವು ಅತ್ತು ಕರೆಯಬೇಡಿ ಅಥವಾ ತಕ್ಷಣಕ್ಕೆ ರಿಯಾಕ್ಟ್ ಮಾಡಬೇಡಿ. ಬದಲಿಗೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಮತ್ತು ಬೆಳೆಯಲು ಸಿದ್ಧರಾಗಿ. ಒಂದು ವೇಳೆ ಈ ಕತೆ ನಿಮಗೆ ರಿಯಲ್ ಅನಿಸಿದರೆ, ಯೂಸ್ಫುಲ್ ಅನಿಸಿದರೆ ಮತ್ತು ಇದರಿಂದ ನೀವು ಏನಾದರೂ ಕಲಿತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.